ಆಟೋದವ್ರ ವಿಷಯದಲ್ಲಿ ಒಂದು ವಿಷಯ ಅರ್ಥನೇ ಆಗಲ್ಲ ಗುರು. ಏನು ಅದು? ಇವಾಗ ವೈಟ್ ಬೋರ್ಡ್ ಅವರು ಬಾಡಿಗೆ ಹೊಡಿಯಂಗಿಲ್ಲ, ಬರೀ ಎಲ್ಲೋ ಬೋರ್ಡ್ ಅವ್ರು ಮಾತ್ರ ಬಾಡಿಗೆ ಹೊಡಿಬೇಕು ಅಂತ ಹೇಳ್ತಾರಲ್ವಾ. ಇವರು ಲಗೇಜ್ ಆಟೋ ತರ ಯೂಸ್ ಮಾಡ್ಕೊಂತಾರೆ ಪ್ಯಾಸೆಂಜರ್ ಆಟೋನ ನೋಡಿ. ಇವಾಗ ಆಟೋದವ್ರ ಪ್ರಶ್ನೆ ಏನ್ ಗೊತ್ತಾ ಇದಕ್ಕೆ, ಗುರು ನಾವು ಜನಗಳು ಬಾಡಿಗೆ ಸಿಗ್ತಾ ಇಲ್ಲ ಅಂತಾನೆ ಲಗೇಜ್ ನ ಹಾಕೊಂಡು ಹೋಗ್ತಾ ಇರೋದು. ಜನಗಳನ್ನೆಲ್ಲ ಬೈಕ್ ಟ್ಯಾಕ್ಸಿ ಅವ್ರು ಕರ್ಕೊಂಡು ಹೋಗ್ಬಿಟ್ರೆ ನಾವು ಲಗೇಜ್ ನ ಹೊಡಿದೇನೆ ಇನ್ನೇನ್ ಹೊಡಿಯೋದು ಅಂತ ಇವ್ರು ಕೇಳ್ತಾರೆ. ಜನಗಳು ಹೇಳ್ತಾರೆ ರೂಲ್ಸ್ ಗಳನ್ನ ನೀವು ಬೇರೆಯವ್ರಿಗೆ ಹೇಳೋದಕ್ಕಿಂತ ಮುಂಚೆ ನೀವು ರೂಲ್ಸ್ ಗಳನ್ನ ಫಾಲೋ ಮಾಡಿ ಅಂತ ಜನಗಳು ಹೇಳ್ತಾರೆ. ಯಾರ್ ಪರವಾಗಿ ಮಾತಾಡೋದು ಗುರು? ಪಬ್ಲಿಕ್ ಪರವಾಗಿ ಮಾತಾಡೋದ, ಆಟೋ ಡ್ರೈವರ್ಸ್ ಪರವಾಗಿ ಮಾತಾಡೋದ? ಇವಾಗ ವೈಟ್ ಬೋರ್ಡ್ ಗಾಡಿನಲ್ಲಿ ಟ್ರಿಪ್ ಹೊಡಿಯಂಗಿಲ್ಲ ಅನ್ನೋದು ಇವ್ರ ವಾದ, ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿಯಂಗಿಲ್ಲ ಅನ್ನೋದು ಪಬ್ಲಿಕ್ ಅವ್ರ ವಾದ. ಯಾರ್ ತಪ್ಪು ಯಾರ್ ಸರಿ ಇದ್ರಲ್ಲಿ? ನನ್ನ ಅನಿಸಿಕೆ ಏನ್ ಗೊತ್ತಾ ಗುರು, ನೀನ್ ಯಾವ್ದೇ ವ್ಯಾಪಾರ ಮಾಡು, ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಬದುಕೋತರ ಇರಬಾರ್ದು ಆ ವ್ಯಾಪಾರ ಅಷ್ಟೇ. ಕರೆಕ್ಟ್ ಆಗಿ ಹೇಳಿದ್ರಿ. ಇವಾಗ ಬೈಕ್ ಟ್ಯಾಕ್ಸಿ ಅವರು ಆಟೋದವ್ರ ಹೊಟ್ಟೆ ಮೇಲೆ ಹೊಡಿತಿದಾರೆ ಅಂದ್ರೆ, ಆಟೋ ಡ್ರೈವರ್ಸ್ ಗಳನ್ನು ಇವಾಗ ಲಗೇಜ್ ಆಟೋದವ್ರ ಹೊಟ್ಟೆ ಮೇಲೆ ಹೊಡಿತಿದಾರೆ ತಾನೆ. ಲಗೇಜ್ ಆಟೋದವ್ರಾಗ್ಲಿ ಅಥವಾ ಟಾಟಾ ಎಸಿ ಅವ್ರಾಗ್ಲಿ, ಅಂದ್ರೆ ಈ ತರ ಲಗೇಜ್ ಹಾಕೊಂಡು ಹೋಗುವಂತ ವೆಹಿಕಲ್ಸ್ ಅವ್ರ ಹೊಟ್ಟೆ ಮೇಲೆ ಹೊಡಿತಿದಾರೆ ತಾನೆ ಆಟೋ ಡ್ರೈವರ್ಸ್ ಕೂಡ. ಇವಾಗ ಇವ್ರದ್ದು ತಪ್ಪೇ ಅಲ್ವಾ ಹಂಗಿದ್ರೆ? ಹೌದಲ್ವಾ? ಅಂದ್ರೆ ಇದೊಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪ್ರಶ್ನೆ ಉತ್ತರ ಇಲ್ದಿರೋ ಪ್ರಶ್ನೆ ಆಗ್ಬಿಟ್ಟಿದೆ. ಅದೇ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಅಂತ ಕೇಳ್ತಾರಲ್ಲ, ಉತ್ತರ ಇಲ್ದಿರೋ ಪ್ರಶ್ನೆ ಆತರ ಪ್ರಶ್ನೆ ಆಗ್ಬಿಟ್ಟಿದೆ ಈಗ. ಇದು ಯಾರ್ ತಪ್ಪು ಅಂತಾನೆ ಗೊತ್ತಾಗಲ್ಲ. ಪಬ್ಲಿಕ್ ತಪ್ಪ, ಆಟೋ ಡ್ರೈವರ್ಸ್ ತಪ್ಪ ಗೊತ್ತೇ ಆಗಲ್ಲ.